ಸಿಂಧೂರ ಸಮರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಕಾರಣ ಅಮೆರಿಕದ ಮೊರೆ ಹೋಯ್ತು ಪಾಕಿಸ್ತಾನ, ನಮಗೆ ಯುದ್ಧ ಮಾಡೋಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಭಾರತಕ್ಕೆ ತಿಳಿ ಹೇಳಿ ಅಂತ ಅಮೆರಿಕದ ಮೊರೆ ಹೋಗಿದ್ದಂತಹ ಪಾಕಿಸ್ತಾನಕ್ಕೆ ಈಗ ಅಕ್ಷರಶಃ ಪತರಗುಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಈಗ ಸದ್ಯಕ್ಕೆ ಕದನ ವಿರಾಮ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಅಘೋಷಿತ ಯುದ್ಧ ಶುರುವಾಗಿತ್ತು, ಸದ್ಯಕ್ಕೆ ಈಗ ಅಂತ್ಯವಾಗಿದೆ. ಭಾರತ ಪಾಕ್ನಿಂದ ಕೊನೆಗೂ ಕದನ ವಿರಾಮ ಈಗ ಘೋಷಣೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಯಿತು. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ, ವಿಶ್ವದ ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ. ವಿಶ್ವದ ದೊಡ್ಡಣ್ಣ ಕದನ ವಿರಾಮವನ್ನ ಈಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕದನ ವಿರಾಮಕ್ಕೆ ಈಗ ಎರಡೂ ರಾಷ್ಟ್ರದ ಒಪ್ಪಿಗೆ ಇದೆ. ಟ್ವೀಟ್ ಮಾಡಿ ಕದನ ವಿರಾಮದ ಮಾಹಿತಿಯನ್ನ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಅಘೋಷಿತ ಯುದ್ಧ ಶುರುವಾಗಿತ್ತು, ಈಗ ಅಂತ್ಯವೂ ಆಗಿದೆ. ಆದರೆ ಈ ಯುದ್ಧದ ಕದನ ವಿರಾಮ ಏನಿದೆಯಲ್ಲ, ಇದು ದಿ ಎಂಡ್ ಅಂತ ಹೇಳಕ್ಕಾಗಲ್ಲ. ಕದನ ವಿರಾಮವನ್ನ ಅನೇಕ ಸಂದರ್ಭದಲ್ಲಿ ಪಾಕಿಸ್ತಾನದವರು ಉಲ್ಲಂಘನೆ ಮಾಡಿದ್ದಾರೆ. ಅದೆಷ್ಟೋ ಸಲ ಅವರ ಸೊಕ್ಕನ್ನು ಇಳಿಸುವಂಥ ಕೆಲಸಕ್ಕೆ ಭಾರತ ಮುಂದಾಗಿದ್ರು ಕೂಡ ಪದೇ ಪದೇ ಭಾರತದ ಮೇಲೆ ಕಾಲು ಕೆರ್ಕೊಂಡು ಬರುವಂತಹ ಸನ್ನಿವೇಶಗಳು ಕೂಡ ಈಗ ಕ್ರಿಯೇಟ್ ಆಗಿದ್ವು ಪಾಕಿಸ್ತಾನದಿಂದ. ಯಾಕಂದ್ರೆ ಪಾಕಿಸ್ತಾನದವರು ನರಿಬುದ್ಧಿ, ಪಾಕಿಸ್ತಾನದವರು ಕಂತ್ರಿ ಕೆಲಸವನ್ನು ಮಾಡೋದ್ರಲ್ಲಿ ನಂಬರ್ 1. ಹಾಗಾಗಿ ಈ ಪಾಕಿಸ್ತಾನದವರ ಮುಂದಿನ ಆಲೋಚನೆ ಏನಿರಬಹುದು? ಒಂದು ಕಡೆ ಅಲ್ಲಿಯ ಕೆಲವೊಂದಿಷ್ಟು ಸಚಿವರುಗಳು, ಅಲ್ಲಿಯ ಸಂಸದರುಗಳು ಯುದ್ಧ ಬೇಡ ಅಂತ ಹೇಳ್ತಾ ಇದ್ರು. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ಈಗ ಜಾರಿಯಾಗಿದೆ. ಭಾರತದಿಂದಲೂ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ದೇವೆ. ಇನ್ನು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ, ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಗಿದೆ. ಮೇ 12ನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಈಗ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಪಾಕಿಸ್ತಾನದವರು ಕೂಡ ಅಮೆರಿಕದ ಮೊರೆ ಹೋಗಿದ್ರು, ನಮಗೆ ಯುದ್ಧ ಮಾಡಕ್ ಆಗಲ್ಲ, ನಮ್ಮ ಹತ್ರ ಯುದ್ಧ ಮಾಡುವ ಶಕ್ತಿ ಇಲ್ಲ, ನಾವು ಆರ್ಥಿಕವಾಗಿ ಮೊದಲೇ ಕಂಗೆಟ್ಟು ಹೋಗಿದ್ದೀವಿ, ಮತ್ತಷ್ಟು ಈಗ ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಪಾಕಿಸ್ತಾನದವರು ಅಮೆರಿಕದ ಮೊರೆ ಹೋಗಿದ್ರು. ಹಾಗಾಗಿ ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಗೆ. ಮೇ 12ನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ನಮ್ಮ ಭಾರತದ ಉದ್ದೇಶ ಯುದ್ಧ ಆಗಿರಲಿಲ್ಲ. ನಮ್ಮ ಭಾರತದ ಉದ್ದೇಶ ಕೇವಲ ಉಗ್ರರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿ ಹುಡುಕಿ ಹೊಡೆದಿದ್ವಿ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ಈಗ ಜಾರಿಯಾಗಿದೆ. ಭಾರತದಿಂದಲೂ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ದೇವೆ. ಇನ್ನು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ, ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಗಿದೆ. ಮೇ 12ನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಈಗ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಪಾಕಿಸ್ತಾನದವರು ಕೂಡ ಅಮೆರಿಕದ ಮೊರೆ ಹೋಗಿದ್ರು, ನಮಗೆ ಯುದ್ಧ ಮಾಡಕ್ ಆಗಲ್ಲ, ನಮ್ಮ ಹತ್ರ ಯುದ್ಧ ಮಾಡುವ ಶಕ್ತಿ ಇಲ್ಲ, ನಾವು ಆರ್ಥಿಕವಾಗಿ ಮೊದಲೇ ಕಂಗೆಟ್ಟು ಹೋಗಿದ್ದೀವಿ, ಮತ್ತಷ್ಟು ಈಗ ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಪಾಕಿಸ್ತಾನದವರು ಅಮೆರಿಕದ ಮೊರೆ ಹೋಗಿದ್ರು. ಹಾಗಾಗಿ ಇವತ್ತು ಸಂಜೆಯಿಂದಲೇ ಕದನ ವಿರಾಮಕ್ಕೆ ಒಪ್ಪಿಗೆ. ಮೇ 12ನೇ ತಾರೀಕು ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ನಮ್ಮ ಭಾರತದ ಉದ್ದೇಶ ಯುದ್ಧ ಆಗಿರಲಿಲ್ಲ. ನಮ್ಮ ಭಾರತದ ಉದ್ದೇಶ ಕೇವಲ ಉಗ್ರರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿ ಹುಡುಕಿ ಹೊಡೆದಿದ್ವಿ. ಎಸ್, ಈಗ ಮಿಶ್ರಿ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಬರೋಣ. To give effect, called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Called the Director General of Military Operations of India.
ಇನ್ನು ಪಾಕ್ ಅಂಗಲಾಚಿ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮವಾಗಿದೆ. ಭಾರತ ಕದನ ವಿರಾಮಕ್ಕೆ ಏನು ಮುಂದಾಗಿರಲಿಲ್ಲ. ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಶತ್ರು ರಾಷ್ಟ್ರ ಪಾಕ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಡೀ ಜಗತ್ತಿಗೆ ಪಾಕಿಸ್ತಾನದ ಮತ್ತೊಂದು ಮುಖ ಈಗ ಬಟಾಬಯಲಾಗಿದೆ. ಗೋಗರಿತು ಪಾಕಿಸ್ತಾನ. ಭಾರತದ ಜೊತೆ ಅಮೆರಿಕ ಮಾತಾಡಿ ಅಂತ ಅಮೆರಿಕದ ಮೊರೆ ಹೋಯ್ತು. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಈಗ ಒಪ್ಪಿಗೆ. ಪಾಕ್ ಅಂಗಲಾಜಿ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮ ಈಗ. ಯಾಕಂದ್ರೆ ನಾವು ಯುದ್ಧ ನಿಲ್ಲಿಸುವ ಯಾವ ಲಕ್ಷಣವೂ ಕಂಡು ಬಂದಿರಲಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯುದ್ಧ ಮಾಡಿ ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಾರತೀಯರ ಎದೆಯಲ್ಲಿ ಇರುವಂತಹ ಆ ಒಂದು ಕಿಚ್ಚು ಇನ್ನೂ ಆರಿಲ್ಲ. 26 ಜನ ಅಮಾಯಕರ ಪ್ರಾಣ ಕಿತ್ಕೊಂಡ್ರಲ್ಲ, ಹಾಗಾಗಿ ಪ್ರತಿ ಭಾರತೀಯನ ಎದೆಯಲ್ಲೂ ಕಿಚ್ಚು ಇನ್ನೂ ಇದೆ. ಇವತ್ತು ಪಾಕಿಸ್ತಾನದ ಬಹುತೇಕ ನಗರಗಳು ಚಿಂದಿ ಉಡಾಯಿಸಿದ್ದೀವಿ ನಾವು. ಆದರೂ ಕೂಡ ಭಾರತೀಯನ ಪ್ರತಿಯೊಬ್ಬನ ಎದೆಯಲ್ಲೂ ಕೂಡ ಕಿಚ್ಚು ಹಾಗೇ ಇದೆ. ಆ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಇವತ್ತು ಪಾಕಿಸ್ತಾನದ ಲಾಹೋರ್ ಇರ್ಬೋದು, ಕರಾಚಿ ಇರ್ಬೋದು, ರಾವಲ್ಪಿಂಡಿ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಚಿಂದಿ ಆಗ್ತಾ ಇದೆ. ಕದನ ವಿರಾಮದ ಮಧ್ಯೆ ಮೋದಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಪಾಕಿಗೆ ಕಠಿಣ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ರವಾನಿಸಿದ್ದಾರೆ. ಕಠಿಣ ನಿರ್ಧಾರ. ಭಯೋತ್ಪಾದಕ ಯುದ್ಧದ ಚಟುವಟಿಕೆ ಇದ್ದಂತೆ ಉಗ್ರ ಕೃತ್ಯವನ್ನ ಯುದ್ಧವಂತ ಪರಿಗಣಿಸಿ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭಯೋತ್ಪಾದನೆ ಸಹಿಸುವ ಮಾತೇ ಇಲ್ಲ ಅಂತ ಸಂದೇಶವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದಾರೆ. ಕದನ ವಿರಾಮದ ಮಧ್ಯೆ ಮೋದಿ ಮಹತ್ವದ ನಿರ್ಧಾರವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಮಾಡೋದಕ್ಕಿಂತ ಮೊದಲು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಬಹುಶಃ ಭಾರತೀಯರಿಗೆಲ್ಲರಿಗೂ ಕೂಡ ನೆನಪಿರ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು, ಉಗ್ರರನ್ನು ಹುಡುಕಿ ಹೊಡಿತೀವಿ ಅಂತ. ಅಮಿತ್ ಶಾ ಕೂಡ ಅದನ್ನೇ ಹೇಳಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅದೇ ಮಾತನ್ನ ಹೇಳಿದ್ರು. ಅಂದುಕೊಂಡ ಹಾಗೆ ಹುಡುಕಿ ಹೊಡೆದಿದ್ದೀವಿ. ಈ ಹುಡುಕಿ ಹೊಡೆಯುವಾಗ ಪಾಕಿಸ್ತಾನದ ಸೈನಿಕರು ಕಂತ್ರಿ ಬುದ್ಧಿಯನ್ನು ಮಾಡಿದ್ರಿ, ನರಿ ಬುದ್ಧಿಯನ್ನು ತೋರಿಸಿದ್ರಿ. ಅದಕ್ಕೆ ಇವತ್ತು ನಿಮ್ಮ ರಾವಲ್ಪಿಂಡಿ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಲಾಹೋರ್ ಇರ್ಬೋದು, ಕರಾಚಿ ಇರ್ಬೋದು, ಅಕ್ಷರಶಃ ಸ್ಮಶಾನವಾಗಿದೆ. ಪಾಕಿಸ್ತಾನ ಈಕ್ವಲ್ ಟು ಸ್ಮಶಾನ. ಇವತ್ತು ಸ್ಮಶಾನದ ರೀತಿಯಲ್ಲಿ ಆವರಿಸ್ತಾ ಇದೆ ಪಾಕಿಸ್ತಾನ. ಯಾಕೆಂದ್ರೆ ನಿಮ್ಮ ನರಿ ಬುದ್ಧಿಗೆ ನೀವು ಇವತ್ತು ಪಾತಾಳ ಸೇರ್ತಾ ಇದ್ದೀರಾ. ನಮ್ಮ ಅಘೋಷಿತ ಯುದ್ಧ ಪ್ರಾರಂಭವಾಗಿ ಕೇವಲ 2 ದಿವಸಕ್ಕೆ ನಿಮಗೆ ಆರ್ಥಿಕವಾಗಿ ಹೊಡೆತ ಬಿತ್ತು. ವಿಶ್ವದ ಬ್ಯಾಂಕ್ ಮೊರೆ ಹೋದ್ರಿ ನೀವು. ನಮಗೆ 7 ಬಿಲಿಯನ್ ಸಾಲ ಬೇಕು ಅಂತ ನೀವು ವಿಶ್ವ ಬ್ಯಾಂಕ್ ಮೊರೆ ಹೋದ್ರಿ. ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ನಿಮಗೆ. ಚೈನಾ ಮೇಡ್ ಒಂದಿಷ್ಟು ವೆಪನ್ಗಳನ್ನು ಇಟ್ಕೊಂಡ್ರಿ. ಚೈನಾ ನಿರ್ಮಿತ ಒಂದಿಷ್ಟು ವೆಪನ್ಗಳನ್ನು ಇಟ್ಕೊಂಡು ನಮ್ಮ ಹತ್ರ ಆಟ ಆಡ್ಲಿಕ್ಕೆ ಬಂದ್ರಿ. ಬಾಲ ಬಿಚ್ಚಿದ್ರಿ. ನಿಮ್ಮ ಬಾಲ ಕಟ್ಟಾಗಿದೆ. ಬಾಲ ಅರ್ಧ ಅಲ್ಲ, ಫುಲ್ ಕಟ್ ಮಾಡಿ ಕಳಿಸಿದ್ದೀವಿ. ಇನ್ನು ನಿಮ್ಮ ಹತ್ರ ಯಾವ ಅಸ್ತ್ರಗಳು ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗಿದೆ ನಿಮಗೆ. ಭಾರತದ ಮುಂದೆ ನಿಮ್ಮ ಆಟ ನಡೆದಿಲ್ಲ. ಈ ಹಿಂದೆ ಕೂಡ ನಡೆದಿತ್ತು. 1971ರಲ್ಲೂ ಕೂಡ ನಿಮ್ಮ ಆಟ ನಡೆದಿರಲಿಲ್ಲ. 1971ರಲ್ಲೂ ಕೂಡ ಮಂಡಿ ಊರಿ ನಮ್ಮ ಹತ್ರ ತಲೆಬಾಗಿದ್ರಿ ನೀವು. 1971ರಲ್ಲೂ ಕೂಡ, ಅದಕ್ಕಿಂತ ಮುಂಚೆನೂ ಕೂಡ ಅನೇಕ ಯುದ್ಧಗಳಾಗಿದ್ದಾವೆ. ಒಟ್ಟಿನಲ್ಲಿ ಈಗ ಕದನ ವಿರಾಮ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಮಹೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಒಂದು ಕಡೆ ಕದನ ವಿರಾಮ, ನಿನ್ನೆ ಎಲ್ಲ ಸಿಕ್ಕಾಬಟ್ಟೆ ಹಾರಾಡಿದ್ರು, ಎಗರಾಡಿದ್ರು, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಾವು ಪೂರ್ಣ ಪ್ರಮಾಣದ ಯುದ್ಧ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ಬೊಗಳೆ ಬಿಟ್ಟಿದ್ದು ಅಲ್ಲಿಯ ರಕ್ಷಣಾ ಸಚಿವರು ಖ್ವಾಜಾ ಆಸಿಫ್ ಅಂತೂ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು. ಆದರೆ ಅಲ್ಲಿಯ ಕೆಲವೊಂದಿಷ್ಟು ಸಂಸದರು ಸಂಸತ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ರು. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸದ್ಯಕ್ಕೆ ಕದನ ವಿರಾಮ ಅಂತ ಗೊತ್ತಾಗ್ತಾ ಇದೆ. ಕದನ ವಿರಾಮವನ್ನು ಅನೇಕ ಸಂದರ್ಭದಲ್ಲಿ ಪಾಕಿಸ್ತಾನದವರು ಉಲ್ಲಂಘನೆ ಮಾಡಿದ್ದಾರೆ. ಇದು ನಿಜಕ್ಕೂ ಪಾಕಿಸ್ತಾನದವರ ಗುಳ್ಳೆನರಿ ಬುದ್ಧಿನ ಅಥವಾ ಶರಣಾಗಿದ್ದಾರಪ್ಪ ಭಾರತಕ್ಕೆ ಪಾಕಿಸ್ತಾನದವರು ಅಂತ? ಮಹೇಶ್, ಸಚಿನ್, ಮುಖ್ಯವಾಗಿ 1971ರಲ್ಲಿ ಆದಂತಹ ಯುದ್ಧದ ಬಗ್ಗೆ ಪ್ರಸ್ತಾಪ ಮಾಡ್ತಾ 1971ರಲ್ಲೂ ಕೂಡ 93,000 ಸೈನಿಕರು, ಪಾಕಿಸ್ತಾನಿ ಸೈನಿಕರು ತಮ್ಮ ಶಸ್ತ್ರಗಳನ್ನು ಇಟ್ಟು ಶರಣಾಗತಿಯನ್ನ ಕೋರಿದ್ರು. ಜೊತೆಗೆ ಲಾಹೋರ್ವರೆಗೂ ಕೂಡ ನಮ್ಮ ಭಾರತೀಯ ಸೇನೆ ಹೋಗಿತ್ತು. ಆಗಲೂ ಕೂಡ ಒಂದು ಒಪ್ಪಂದ ಆಯಿತು.
ಶಿಮ್ಲಾ ಒಪ್ಪಂದ ಅಂತ ಹೇಳ್ತಾರೆ ಅದನ್ನ. ಆ ಒಪ್ಪಂದದಲ್ಲಿ ಭಾರತಕ್ಕೆ ಏನಾದ್ರೂ ಲಾಭ ಆಯ್ತಾ ಅಂತ ಹೇಳಿದ್ರೆ ಇಲ್ಲ, ಭಾರತಕ್ಕೆ ಯಾವುದೇ ರೀತಿಯ ಲಾಭ ಆಗಿರ್ಲಿಲ್ಲ. ಬಟ್ ಯುದ್ಧವನ್ನ ಗೆದ್ವಿ, ಎಲ್ಲವೂ ಲಾಭ ಆಗಿದ್ದು POK ಪಾಕಿಸ್ತಾನಕ್ಕೆ ಹೋಗುತ್ತೆ, ಅವ್ರ ಸೈನಿಕರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅದಾದ ಬಳಿಕ ತುಂಬಾ ತೀವ್ರಗತಿಯಲ್ಲಿ, ತುಂಬಾ ಆಕ್ರಮಣಕಾರಿಯಾಗಿ, ತುಂಬಾ ಎಫೆಕ್ಟಿವ್ ಆಗಿ, ತುಂಬಾ ದೊಡ್ಡ ರೀತಿಯಲ್ಲಿ ದಾಳಿ ಮಾಡಿದ್ದು ಇದೇ ಮೊದಲು. 1971 ನಂತರ ಇಸ್ಲಾಮಾಬಾದ್ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ. ಎಲ್ಲರೂ ಕೂಡ ನೋಡ್ತಾ ಇದ್ದದ್ದು ಪಾಕಿಸ್ತಾನದ ವಿರುದ್ಧ ಭಾರತ ಈ ಬಾರಿ ದೊಡ್ಡ ಮಟ್ಟಿಗಿನ ಹೋರಾಟ ಮಾಡುತ್ತೆ, ಒಂದು ದೊಡ್ಡ ಉತ್ತರವನ್ನ ಕೊಡುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿಯಾಗಿ ಸುಮಾರು 5 ಗಂಟೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಕದನ ವಿರಾಮ ಆಗಿದೆ, ಉಭಯ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿದ್ರು, ಸಂತೋಷವಾಗಿ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಈ ಬಾರಿಯ ಕದನ ವಿರಾಮದಿಂದ ಭಾರತಕ್ಕೆ ಸಿಗೋದೇನು? ಕಳೆದ ಬಾರಿ ನೀವು ಕೂಡ ಹೇಳ್ತಾ ಇದ್ರಿ, ಸಾಕಷ್ಟು ಬಾರಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ, ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಬಟ್ ಈ ಬಾರಿ ಆಗುವಂತ ಲಾಭ ಏನು ಅಂತ ನೋಡೋದಾದ್ರೆ ಮುಖ್ಯವಾಗಿ ನೋಡಿ, ಭಾರತದ ಸ್ಟ್ಯಾಂಡ್ ಜೊತೆಗೆ ಭಾರತದ ಟಾರ್ಗೆಟ್ ಏನಿತ್ತು ಅನ್ನೋದು ಈ ಬಾರಿ ಮುಖ್ಯ ಆಗುತ್ತೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಬಂದು ದಾಳಿ ಮಾಡಿದ್ರು. ಅದಾದ ನಂತರ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಸಚಿನ್. ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡುವಂಥದ್ದು, ವೀಸಾ ರದ್ದು ಮಾಡುವಂಥದ್ದು, ಇದ್ರ ಜೊತೆಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು 48 ಗಂಟೆಗಳ ಒಳಗಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಬೇಕು. ನೋಡಿ, ಈಗ ಕದನ ವಿರಾಮ ಆಗಿದೆ. ಹಾಗಾದ್ರೆ ಈ ಷರತ್ತುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಸಿಂಧೂ ನದಿ ನೀರು ಒಪ್ಪಂದ ಮುಂದುವರಿಯುತ್ತಾ ಅಂದ್ರೆ ಇಲ್ಲ, ರಾಜತಾಂತ್ರಿಕವಾಗಿ ಭಾರತ ಯಾವ ರೀತಿಯ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅದು ಕಂಟಿನ್ಯೂ ಆಗುತ್ತೆ. ಇದು ಒಂದು ಕಡೆ. ಇದರ ಜೊತೆಗೆ ಭಾರತಕ್ಕೆ ಈ ಬಾರಿ ಆಗುವಂತ ಲಾಭಗಳ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಈಗ ಆರ್ಥಿಕ ಸಂಕಷ್ಟ ಇದೆ ಸಚಿನ್. ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ರಷ್ಯಾ ಯುದ್ಧದಲ್ಲಿದೆ. ಅದೇ ಸಂದರ್ಭದಲ್ಲಿ ಅಮೆರಿಕ, ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿಯಿಂದಾಗಿ ಅಮೆರಿಕದಲ್ಲಿ ಕೂಡ ಆರ್ಥಿಕ ಸಂಕಷ್ಟ ಇದೆ. ಚೀನಾ ಈಗಾಗಲೇ ಅದಕ್ಕೆ ಕೌಂಟರ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಬಟ್ ಚೀನಾದಲ್ಲೂ ಕೂಡ ಈಗಾಗಲೇ GDP ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಇನ್ವೆಸ್ಟರ್ಸ್ ನೋಡ್ತಾ ಇದ್ದದ್ದು ದೇಶ ಯಾವುದು ಅಂತ ಹೇಳಿದ್ರೆ ಅದು ಭಾರತ. ಭಾರತ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಈಗ ಉತ್ತಮ ವಾತಾವರಣ ಇದೆ, ಜೊತೆಗೆ ಆರ್ಥಿಕವಾಗಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈಗಾಗಲೇ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೀತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಇನ್ವೆಸ್ಟರ್ಸ್ ನೋಡ್ತಾ ಇದ್ದದ್ದು ಭಾರತವನ್ನ. ಒಂದ್ ವೇಳೆ ಏನಾದ್ರೂ ಭಾರತ ಈ ಬಾರಿ ಯುದ್ಧವನ್ನ ಮಾಡಿದ್ದೇ ಆಗಿದ್ದಿದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಮಾತಿದೆ, ಪ್ರತಿದಿನ ಗಲಾಟೆ ಮಾಡುವಂತ ಕುಟುಂಬಕ್ಕೆ ಹೆಣ್ಣನ್ನೇ ಕೊಡಲ್ಲ, ಇನ್ನು ಹಣ ಯಾರು ಕೊಡ್ತಾರೆ ಅಂತ ರೀತಿಯಲ್ಲಿ. ಅದೇ ರೀತಿಯಾಗಿ ಈಗ ಭಾರತ ಒಂದು ವೆಲ್ ಮೂವ್ ಮಾಡಿದೆ. ಹಾಗಂತ ಭಾರತ ಏನಾದ್ರೂ ಶರಣಾಗತಿ ಆಗ್ತಾ ಅಥವಾ ಭಾರತಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳಿದ್ರೆ ಇಲ್ಲ. ಭಾರತದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮತ್ತು ಆ ದೃಷ್ಟಿಯಲ್ಲಿ ಭಾರತ ತುಂಬಾ ಚೆನ್ನಾಗಿ ಒಳ್ಳೆ ಮೂವ್ ಅನ್ನು ಮಾಡಿದೆ. ಇದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನ ಕಲಿಸಬೇಕಿತ್ತು, ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕಿತ್ತು. ಪಾಕಿಸ್ತಾನಕ್ಕೆ ಏನ್ ಪಾಠ ಅಂತ ಹೇಳಿದ್ರೆ, ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿ ಮಾಡ್ತಾರೆ, ಆ ದಾಳಿಯ ಬಗ್ಗೆ ನಾವು ಕೂಡ ಒಂದಿಷ್ಟು ಕೌಂಟರ್ ಅನ್ನ ಮಾಡ್ತೀವಿ. ಆಗ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು, ನೋಡಿ ನಾವು ಸಂತ್ರಸ್ತರು, ನಮ್ಮ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ, ನಮ್ಗೆ ಇಷ್ಟು ಡ್ಯಾಮೇಜ್ ಆಗಿದೆ, ಅಷ್ಟು ಡ್ಯಾಮೇಜ್ ಆಗಿದೆ ಅಂತ ಒಂದು ರೀತಿಯಾಗಿ ಗೋ ಅಂತ ಹೇಳ್ತಾ ಇತ್ತು, ಅಳ್ತಾ ಇತ್ತು, ಒಂದು ರೀತಿಯಾಗಿ ಸಂತ್ರಸ್ತರ ರೀತಿಯಾಗಿ ವರ್ತಿಸ್ತಾ ಇತ್ತು. ಬಟ್ ಭಾರತ ಈ ಬಾರಿ ತುಂಬಾ ಸ್ಮಾರ್ಟ್ ಆಗಿ ಹೋಗಿದ್ದೇನು ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿಯ ನಂತರ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಜೊತೆಗೆ ಕೇವಲ ಟಾರ್ಗೆಟ್ ಮಾಡಿದ್ದು ಭಯೋತ್ಪಾದಕರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡ್ತು. ಅದಾದ ನಂತರ ರಕ್ಷಣಾ ಇಲಾಖೆಯಿಂದ ಸುದ್ದಿಗೋಷ್ಠಿ ನಡೆಸಿತು. ರಕ್ಷಣಾ ಇಲಾಖೆಯ ಸುದ್ದಿಗೋಷ್ಠಿಯ ನಂತರ ಕ್ಲಿಯರ್ ಕಟ್ ಆಗಿ ಹೇಳಿದ್ದು ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ. ಭಯೋತ್ಪಾದಕರಿಗೆ ಒಂದು ಪಾಠವನ್ನ ಕಲಿಸಬೇಕಿತ್ತು. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಖವಾಡವನ್ನ ಬಯಲು ಮಾಡಬೇಕಿತ್ತು. ಈಗ ಪಾಕಿಸ್ತಾನದ ಮುಖವಾಡ ಕಳಚಿ ಬಿದ್ದಿದೆ. ಭಯೋತ್ಪಾದಕರ ರಾಷ್ಟ್ರ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸಚಿನ್. ಮಹೇಶ್, ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, S-400 ಅನ್ನುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ರಷ್ಯಾದಿಂದ ಕರೆಸ್ಕೊಳ್ತೀವಿ. ಈ ಡಿಫೆನ್ಸ್ ಸಿಸ್ಟಮ್ ಅನ್ನು ರಷ್ಯಾದಿಂದ ನಾವು ತರಿಸ್ಕೊಳ್ತಾ ಇದ್ದಿದ್ದು ಸುತಾರಾಮ್ ಅಮೆರಿಕಕ್ಕೆ ಇಷ್ಟ ಇರಲಿಲ್ಲ, ನಾವು ಹಣಕಾಸಿನ ನೆರವನ್ನು ಕೊಡಲ್ಲ ಅಂತ ಅವತ್ತೇ ಹೇಳಿದರು. ಅದಾದ ಮೇಲೆ ಒಂದು ಕಡೆ ಇಸ್ರೇಲಿಂದನೂ ಕೂಡ ಕ್ಷಿಪಣಿಗಳನ್ನು ತರಿಸ್ಕೊಳ್ತೀವಿ, ಆಗಲೂ ಕೂಡ ಅಮೆರಿಕ ಅಡ್ಡಗಾಲನ್ನು ಹಾಕ್ತು. ಆಮೇಲೆ ನಮ್ಮ ರಾಷ್ಟ್ರದೊಳಗೂ ಕೂಡ ರಫೇಲ್ ಯುದ್ಧ ವಿಮಾನವನ್ನು ತರಿಸ್ಕೊಂಡಂಥ ಸಂದರ್ಭದಲ್ಲಿ ಒಂದಿಷ್ಟು ರಫೇಲ್ ಹಗರಣದ ವಿಚಾರಗಳು ಕೂಡ ಈಗ ಪ್ರಸ್ತಾಪ ಆಯಿತು. ಇದಾದ ಮೇಲೆ ಈಗ ಮೊನ್ನೆ ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ಸ್ವತಃ ಅಮೆರಿಕದ ಅಧ್ಯಕ್ಷರು ಇದೊಂದು ನಾಚಿಕೆಗೇಡು ಅಂತ ಹೇಳಿದರು. ಮತ್ತೊಂದು ಕಡೆ ಇಲ್ಲಿ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಸಪೋರ್ಟ್ ಇದ್ದಂತೆ ಕಾಣಿಸ್ತಾ ಇತ್ತು ಅವರ ಒಂದು ಹೇಳಿಕೆಯಲ್ಲಿ. ಈ ಇಬ್ಬರ ಜಗಳದಲ್ಲಿ ಅಮೆರಿಕಕ್ಕೆ ಏನಾದರೂ ಲಾಭ ಆಗುವಂತ ಸಾಧ್ಯತೆ ಇದೆಯಾ ಅಂತ? ಯಾಕಂದ್ರೆ ಭಾರತ ಪಾಕಿಸ್ತಾನ ಈಗ ಒಂದಿಷ್ಟು ಕಚ್ಚಾಡ್ತಾ ಇದೀವಿ, ಒಂದಿಷ್ಟು ಹೋರಾಡ್ತಾ ಇದೀವಿ.
ಸಚಿನ್, ಅಮೆರಿಕ ಅದರ ಮನಸ್ಥಿತಿ ಗೊತ್ತಿದೆ, ಅದರ ಗುಣ ಗೊತ್ತಿದೆ. ಅಮೆರಿಕ ಮನಸ್ಥಿತಿ ಮತ್ತು ಅದರ ದೂರದೃಷ್ಟಿ ಎಲ್ಲವೂ ಕೂಡ ವ್ಯಾಪಾರ ಮತ್ತು ಲಾಭವನ್ನ ಹುಡುಕ್ತಾ ಇರುತ್ತೆ. ನೋಡಿ, ನೀವು ಈಗಾಗಲೇ ಪ್ರಸ್ತಾಪವನ್ನ ಮಾಡ್ತಾ ಇದ್ರಿ, S-400 ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಭಾರತದಲ್ಲಿ ಕೆಲಸ ಮಾಡಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿದೆ ಮತ್ತು ಎಷ್ಟು ಅಕ್ಯುರೇಟ್ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಈ S-400 ಅನ್ನ ನಾವು ಖರೀದಿ ಮಾಡೋಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಆಫರ್ ಅನ್ನು ಕೊಡುತ್ತೆ. ಆಫರ್ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸುತ್ತೆ. ಅದರ ಅಮೆರಿಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಥರ್ಡ್ ಏರ್ ಸಿಸ್ಟಮ್ ನೀವು ಕಂಡುಕೊಳ್ಳಿ ಅಂತ ಹೇಳಿದ್ರೆ, ಅಂದ್ರೆ ಅಮೆರಿಕ ಕೂಡ ಒಂದು ಏರ್ ಸಿಸ್ಟಮ್ ಅನ್ನ, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅದು ಈಗಾಗಲೇ ತಯಾರು ಮಾಡಿತ್ತು. ಅದರ ಹೆಸರು ಥರ್ಡ್ ಅಂತ ಹೇಳಿ, ಆ ಥರ್ಡ್ ಅನ್ನ ನೀವು ಖರೀದಿ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಆಗಿ ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಅಂತ ಹೇಳಿತ್ತು ಅಮೆರಿಕ. ಬಟ್ ಭಾರತಕ್ಕೆ ತುಂಬಾ ಕ್ಲಾರಿಟಿ ಇತ್ತು S-400 ಬಗ್ಗೆ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಾಗಿ ಅಮೆರಿಕಾಗೆ ಮುಜುಗರ ಈಡಾಗಿದ್ದ ಜೊತೆಗೆ ನೋಡಿ, ಈಗ ಮತ್ತೊಂದು ವಿಚಾರ ಏನಂದ್ರೆ, ವಿಶ್ವ ಬ್ಯಾಂಕ್ ಇಂದ ಇವತ್ತು ಕೂಡ ಒಂದು ಕಂತು ಅಮೌಂಟ್ ರಿಲೀಸ್ ಆಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಒಂದು ಕಡೆ ಯುದ್ಧದ ಸಂದರ್ಭದಲ್ಲಿ ಇದೆ, ಪಾಕಿಸ್ತಾನ ಆರ್ಥಿಕ ಸಂಕಷ್ಟದಲ್ಲಿದೆ, ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಸಂಘರ್ಷ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ವಿಶ್ವ ಬ್ಯಾಂಕ್ ಯಾವ ಮಾನದಂಡದಲ್ಲಿ ಪಾಕಿಸ್ತಾನಕ್ಕೆ ಅಮೌಂಟ್ ಕೊಡುತ್ತೆ, ಸಾಲ ಕೊಡುತ್ತೆ? ಕಾರಣ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಸಾಲ ಕೊಡುತ್ತೆ ಅಂತ ಹೇಳಿದ್ರೆ ರಿವರ್ಸ್ ನಮಗೆ ಮರುಪಾವತಿ ಬರುತ್ತಾ, ಆ ಸಾಲ ವಾಪಸ್ ಬರುತ್ತಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಯಾವುದೇ ಬ್ಯಾಂಕ್ ಅದೇ ರೀತಿಯಾಗಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಪಾಕಿಸ್ತಾನದ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ಇವತ್ತು ಹಣವನ್ನು ರಿಲೀಸ್ ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಅಮೆರಿಕ ಇದೆ. ಅಮೆರಿಕ ಯಾಕಿದೆ ಹಾಗಾದ್ರೆ? ಅಮೆರಿಕಾಗೆ ಏನ್ ಲಾಭ ಅಂತ ಹೇಳಿದ್ರೆ, ಈಗಾಗಲೇ ಅಮೆರಿಕದ ಕುತಂತ್ರಿ ಬುದ್ಧಿ ಎಷ್ಟು ಬಾರಿ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಸಚಿನ್, 1971ರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಆಗ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ, ಯುದ್ಧವನ್ನ ಮಾಡ್ತಾ ಇದ್ವಿ. ಆಗ ನೇರವಾಗಿ ಪಾಕಿಸ್ತಾನದ ಸಪೋರ್ಟ್ ಬಂದಿದ್ಯಾರು ಅಂತ ಹೇಳಿದ್ರೆ ಇದೇ ಅಮೆರಿಕ. ಆಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಇದೇ ಅಮೆರಿಕ ಆಗ ಯುದ್ಧ ವಿಮಾನಗಳನ್ನು ಕೊಡುತ್ತೆ, ಇದೇ ಅಮೆರಿಕ ಎಲ್ಲಾ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ಟಾರ್ಗೆಟ್ ಇರುವಂತದ್ದು ಭಾರತ ಅಲ್ಲ, ಪಾಕಿಸ್ತಾನ ಅಲ್ಲ, ಅಮೆರಿಕದ ಟಾರ್ಗೆಟ್ ಇರುವಂತದ್ದು ಇರಾನ್. ಇಲ್ಲಿ ಯಾಕೆ ಇರಾನ್ ಅಂತ ಹೇಳಿದ್ರೆ, ನಿಮ್ಗೆ ಏಷ್ಯಾದಲ್ಲಿ ಅಮೆರಿಕಾಗೆ ಒಂದು ಸ್ಥಾನ ಬೇಕಾಗಿದೆ. ಏಷ್ಯಾದಲ್ಲಿ ಅಮೆರಿಕಾಗೆ ಆರ್ಮಿ ಏರ್ ಬೇಸ್ ಬೇಕಾಗಿದೆ, ಆರ್ಮಿ ಕ್ಯಾಂಪ್ ಬೇಕಾಗಿದೆ. ಈ ಹಿಂದೆ ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು, ಈಗ ವಾಪಸ್ ಹೋಗಿದೆ. ಈಗ ಮತ್ತೊಂದು ಸೇನೆ ಕ್ಯಾಂಪ್ ಬೇಕಾಗಿರುವಂತದ್ದು ಪಾಕಿಸ್ತಾನವನ್ನ ನೋಡ್ತಾ ಇದೆ. ಈ ಕಾರಣಕ್ಕಾಗಿ ಪಾಕಿಸ್ತಾನ ಇದರ ಹಿಂದೆ ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು, ಅಮೆರಿಕ ಇದರ ಹಿಂದೆ ನಡೆಸ್ತಾ ಇರುವಂತದ್ದು. ಇದ್ರ ಜೊತೆಗೆ ಅಮೆರಿಕ ಮತ್ತೊಂದು ಯೋಚನೆ ಮಾಡ್ತಾ ಇರುವಂತದ್ದು, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಆರ್ಥಿಕ ನೀತಿಯನ್ನು ಘೋಷಣೆ ಮಾಡಿದ ನಂತರ ಅಮೆರಿಕದ ಆರ್ಥಿಕತೆ ಮತ್ತು ಆರ್ಥಿಕ ನೀತಿಯಿಂದಾಗಿ ಒಂದಿಷ್ಟು ಕುಸಿತವನ್ನ ಕಾಣ್ತಾ ಇದೆ ಅಮೆರಿಕದಲ್ಲಿ. ಅಲ್ಲಿ ಇಷ್ಟು ವರ್ಷಗಳ ಕಾಲ ಅಮೆರಿಕ ಯಾವ ರೀತಿಯಾಗಿ ಅಮೆರಿಕ ಹುಟ್ಕೋತು ಅಂತ ಹೇಳಿದ್ರೆ, ಅಮೆರಿಕ ಹುಟ್ಕೊಂಡಿದ್ದು ಮತ್ತೆ ಅಮೆರಿಕ ಬೆಳೆದಿದ್ದು ಎಲ್ಲವೂ ಕೂಡ ಸಾಲದಿಂದಾಗಿ. ಯಾವ ರೀತಿಯ ಸಾಲ ಅಂತ ಹೇಳಿದ್ರೆ, ಬಾಂಡ್ಗಳನ್ನ ಕೊಡ್ತಾ ಇತ್ತು ಅಮೆರಿಕ ಇಷ್ಟು ವರ್ಷಗಳ ಕಾಲ. ಫಾರ್ ಎಕ್ಸಾಂಪಲ್, ಚೀನಾದ ಅತಿ ದೊಡ್ಡ ಮಾರುಕಟ್ಟೆ, ಚೀನಾದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳನ್ನ ಅಮೆರಿಕದಲ್ಲಿ ಸೇಲ್ ಮಾಡಲಿಕ್ಕೆ ಕೊಡ್ತಾ ಇತ್ತು. ಬಟ್ ಈ ರೀತಿಯಾಗಿ ಸೇಲ್ ಮಾಡ್ತಾ ಇತ್ತು, ಚೀನಾದಿಂದ ಪದಾರ್ಥಗಳನ್ನು ಕೊಂಡ್ಕೋತಾ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಹಣವನ್ನ ಕೊಡ್ತಾ ಇರಲಿಲ್ಲ ಅಮೆರಿಕ, ಬಾಂಡ್ ಅನ್ನ ಕೊಡ್ತಾ ಇತ್ತು. ಈ ಬಾಂಡ್ಗಳನ್ನ ಇಟ್ಕೊಳ್ಳಿ, ಅದ್ರ ಟೈಮ್ ಬಂದಂತಹ ಸಂದರ್ಭದಲ್ಲಿ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿ. ಈ ರೀತಿಯಾಗಿ ಕೇವಲ ಬಾಂಡ್ ಮತ್ತೆ ಸಾಲದಿಂದ ಬೆಳೆದಿದ್ದಂತ ಅಮೆರಿಕ ಪ್ರತಿ ಬಾರಿ ಇದರ ರೀತಿಯಲ್ಲಿ ಹೋಗ್ತಾ ಇತ್ತು. ಬಟ್ ಅಮೆರಿಕದಲ್ಲಿ ಈ ಬಾರಿ ಕ್ರಾಸ್ ಆಗಿದ್ದೇನು ಅಥವಾ ನಷ್ಟ ಆಗಿದ್ದೇನೆಂದ್ರೆ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿದ್ದು ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿ. ಈ ಕಾರಣಕ್ಕಾಗಿ ಅಮೆರಿಕ ಈಗ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು, ಚೀನಾ ವಿರುದ್ಧ ಏನಾದರೂ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಭಾರತ ಬೇಕೇ ಬೇಕಾಗುತ್ತೆ. ಭಾರತವನ್ನ ಈ ಸಂದರ್ಭದಲ್ಲಿ ಎದುರು ಹಾಕೊಂಡ್ರೆ ಅದು ಸಂಕಷ್ಟ ಆಗುತ್ತೆ, ಅದು ಅಮೆರಿಕದ ಬೆಳವಣಿಗೆಗೂ ಕೂಡ ತೊಂದರೆಯನ್ನು ಕೊಡುತ್ತೆ. ಇದ್ರ ಜೊತೆಗೆ ಗ್ಲೋಬಲ್ ಆಗಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಭಾರತದ ಬೆಳವಣಿಗೆ ಇಡೀ ವಿಶ್ವಕ್ಕೆ ಬೇಕಾಗಿದೆ. ಸಚಿನ್, ಇಲ್ಲಿ ಬಹಳ ಮುಖ್ಯವಾಗಿ ಚೀನಾದ ವಿಚಾರ ಇನ್ನೊಂದು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ಮಹೇಶ್, ಇಲ್ಲಿ ಚೀನಾ ಬಿಗಿನಿಂಗಲ್ಲಿ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗಿ ನಿಲ್ತೀವಿ, ಅವರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದ್ರು ಕೂಡ ತದನಂತರದಲ್ಲಿ ಆ ಯುದ್ಧದ ಸಲಕರಣೆಗಳಾಗಲಿ ಅಥವಾ ಕ್ಷಿಪಣಿಗಳಾಗಲಿ ಯಾವುದನ್ನು ಕೂಡ ಒದಗಿಸಿಲ್ಲ ಅನ್ನುವಂತಹ ವರದಿ ಇದೆ. ಅದ್ರ ಜೊತೆಗೆ ಟರ್ಕಿ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಒಂದು ಕಡೆ ಬೆಂಬಲಕ್ಕೆ ನಿಂತಿದೆ. ಈಗ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ಚೀನಾಕ್ಕೂ ಒಂದು ಕಡೆ ಹೊಡೆತ ಆಗಿದೆ. ಹಾಗಾಗಿ ಭಾರತಕ್ಕೆ ಈಗ ಚೀನಾವೂ ಕೂಡ ಅತ್ಯವಶ್ಯಕ, ಚೀನಾಕ್ಕೂ ಕೂಡ ಭಾರತ ಅತ್ಯವಶ್ಯಕ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಸಾಕಷ್ಟು ಹರಿದಾಡ್ತಾ ಇದೆ. ಹಾಗಾದ್ರೆ ಈಗ ಅಮೆರಿಕ ಮತ್ತೆ ಚೀನಾ ಈ ಎರಡೂ ಕೂಡ ಭಾರತವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಆಯ್ತು. ಸಚಿನ್, ನೀವು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ, ಚೀನಾ ಬಗ್ಗೆ ಹೇಳ್ತಾ ಇದ್ರಿ. ನೋಡಿ, ಪ್ರತಿ ಬಾರಿ ಇಂಡೋ ಪಾಕ್ ಕದನ ಬಂದಂತಹ ಸಂದರ್ಭದಲ್ಲಿ ಚೀನಾದ ಸ್ಟ್ಯಾಂಡ್ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ.
ಕಾರಣ ಚೀನಾ ತುಂಬಾ ಸ್ಟ್ರಾಂಗ್ ಆಗಿದೆ, ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ, ಡಿಫೆನ್ಸ್ ಅಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈ 1971 ಕೂಡ ಇದೇ ಆಗಿತ್ತು. ಚೀನಾ ಪದೇ ಪದೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಯಾಕೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಚೀನಾಗೆ ಅರಬ್ಬಿ ಮೂಲಕ ವ್ಯಾಪಾರವನ್ನ ಮಾಡ್ಕೋಬೇಕಾದ್ರೆ ಏಕೈಕ ಆಯ್ಕೆ ಇರುವಂತದ್ದು ಪಾಕಿಸ್ತಾನವನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳೋದಕ್ಕಿಂತ ಪಾಕಿಸ್ತಾನವನ್ನ ಅದು ಭಿಕ್ಷುಕರಾಗಿ ಇಟ್ಕೊಂಡ್ರೆ, ಪಾಕಿಸ್ತಾನ ಏನಾದರೂ ಭಿಕ್ಷೆ ಬೇಡುವಂತಹ ಸ್ಥಿತಿಯಲ್ಲಿದ್ದರೆ ಚೀನಾಗೆ ಹೆಲ್ಪ್ ಆಗುತ್ತೆ. ಈ ಕಾರಣಕ್ಕಾಗಿ ಪದೇ ಪದೇ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಇದ್ರ ಜೊತೆಗೆ ಚೀನಾದ ಸ್ಟ್ಯಾಂಡ್ ಬಗ್ಗೆ ಮಾತನಾಡ್ತಾ ಇದ್ರು. ನೋಡಿ, ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿ ಎಷ್ಟರ ಮಟ್ಟಿಗೆ ಚೀನಾಗೆ ಡ್ಯಾಮೇಜ್ ಅನ್ನ ಮಾಡಿದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಚೀನಾದಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ಪದಾರ್ಥಗಳು ಅಮೆರಿಕದಲ್ಲಿ ಸೇಲ್ ಆಗಬೇಕಿತ್ತು, ಬಟ್ ಈಗ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಅದನ್ನು ಹೊರತುಪಡಿಸಿ ಅಮೆರಿಕಾದ ಅತಿ ದೊಡ್ಡ ಮಾರುಕಟ್ಟೆ ಯಾವುದು ಅಂತ ಹೇಳಿದ್ರೆ ಭಾರತ. ಇಂತಹ ಸಂದರ್ಭದಲ್ಲಿ ಇಫ್ ಇನ್ ಕೇಸ್ ಏನಾದರೂ ಒಂದು ಕಡೆ ಅಮೆರಿಕಾದಲ್ಲಿ ಈ ರೀತಿಯ ತೊಂದರೆ ಇರುವಂಥ ಪರಿಸ್ಥಿತಿಯಲ್ಲಿ ಭಾರತ ಏಕೈಕ ಮಾರ್ಗವಾಗುತ್ತೆ. ಜೊತೆಗೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಆಗಿರುವ ಕಾರಣಕ್ಕಾಗಿ ಚೀನಾ ಕೂಡ ಈ ಬಾರಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ, ಒಂದು ರೀತಿಯಾಗಿ ಮಿಡಲ್ ಆಗಿ ಯೋಚನೆ ಮಾಡ್ತಾ ಇತ್ತು, ತಟಸ್ಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇತ್ತು. ಹಾಗಂತ ಹೇಳಿ ಸೈಲೆಂಟ್ ಆಗಿತ್ತ ಅಂತ ಹೇಳಿದ್ರೆ ಇಲ್ಲ. ನೋಡಿ, ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಉಗ್ರಗಾಮಿಗಳು ಅಥವಾ ಭಯೋತ್ಪಾದಕರು ನಪುಂಸಕ ಭಯೋತ್ಪಾದಕರು ಯೂಸ್ ಮಾಡಿದಂಥ ಗನ್ಗಳೇನಿತ್ತಲ್ವಾ, ಆ ಗನ್ಗಳು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಚೀನಾ ತಯಾರು ಮಾಡಿದಂಥ ಗನ್ಗಳನ್ನು ಯೂಸ್ ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿ ಇದೆ. ಇದ್ರ ಜೊತೆಗೆ ಟರ್ಕಿ ಕೂಡ ನಿನ್ನೆಯಷ್ಟೇ ಕೂಡ ಪಾಕಿಸ್ತಾನಕ್ಕೆ ಒಂದಿಷ್ಟು ಸಪೋರ್ಟ್ ಅನ್ನು ಮಾಡ್ತಾ ಇದೆ. ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನು ಮಾಡ್ತಾ ಇರುವಂಥದ್ದು. ಈಗ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ಕೊಟ್ಟಿದ್ದು ಏನಾಯಿತು? ಅದೇ ರೀತಿಯಾಗಿ ಒಂದಿಷ್ಟು ಯುದ್ಧ ವಿಮಾನಗಳನ್ನು ಚೀನಾ ಕೊಟ್ಟಿತ್ತು. ಬಟ್ ಈ ಬಾರಿ ಜಸ್ಟ್ ಪಾಕಿಸ್ತಾನ ಅವುಗಳನ್ನು ಯೂಸ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಚೀನಾಗೆ ಮುಖಭಂಗ ಆಗಿದೆ. ಕಾರಣ ಏನಂದ್ರೆ, ಪಾಕಿಸ್ತಾನ ಯೂಸ್ ಮಾಡಿದಂತಹ ಡ್ರೋನ್ ಕ್ಷಿಪಣಿಗಳು ಆಗಿರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವೂ ಕೂಡ ಚೀನಾದಾಗಿತ್ತು. ಈಗ ಗೊತ್ತಾಗಿರುವಂಥದ್ದು ಚೀನಾ ಮಾಡೆಲ್ ಏನಾಗಿದೆ ಅಂತ ಹೇಳಿ, ಅತಿ ದೊಡ್ಡ ಮುಖಭಂಗ ಚೀನಾಗಾಗಿದೆ ಅಂತ ಹೇಳ್ಬೋದು. ಪಾಕಿಸ್ತಾನಕ್ಕೆ ಹೌದು ನಾವು ಡ್ಯಾಮೇಜ್ ಅನ್ನ ಮಾಡಿದ್ದೀವಿ, ಅದೇ ಸಂದರ್ಭದಲ್ಲಿ ಚೀನಾದ ಗರ್ವಭಂಗ ಮಾಡಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಚೀನಾ ಪ್ರತಿ ಬಾರಿ ಹೇಳ್ಕೊತಾ ಇತ್ತು ನೀವು ಡಿಫೆನ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಿ. ಬಟ್ ಅದರ ಉಪಕರಣಗಳು ಎಷ್ಟು ಲೋಕಲ್ ಆಗಿದೆ, ಚೀನಾ ಮಾಡೆಲ್ ಅಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಹೀಗಾಗಿ ಚೀನಾ ಕೂಡ ಸೈಲೆಂಟ್ ಆಗಿರುವಂಥದ್ದು. ಒಂದು ಸ್ಮಾರ್ಟ್ ಮೂವ್ ಕೂಡ ಮಾಡಿದೆ ಚೀನಾ. ಈ ಬಾರಿ ಭಾರತವನ್ನ ಕೈಯಲ್ಲಿ ಇಟ್ಕೋಬೇಕು, ಭಾರತದ ವಿಶ್ವಾಸವನ್ನ ಗಳಿಸಬೇಕು ಅಂತ ಹೇಳಿ. ಇದ್ರ ಜೊತೆಗೆ ಚೀನಾದ ಅಧ್ಯಕ್ಷರು ಕೂಡ ಒಂದು ಮಾತು ಹೇಳಿದರು ಈ ಹಿಂದೆ, ಭಾರತದೊಂದಿಗೆ ಎಲ್ಲಾ ರೀತಿಯ ಒಪ್ಪಂದಕ್ಕೆ ನಾವು ರೆಡಿ ಇದ್ದೀವಿ, ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ, ಆದರೆ ಗಡಿ ವಿಚಾರಕ್ಕೆ ಬಿಟ್ಟು, ಗಡಿ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಆಗೋದಿಲ್ಲ, ಅದೇ ರೀತಿಯ ಗಡಿ ವಿಚಾರವನ್ನು ಬಿಟ್ಟು ಇನ್ನೆಲ್ಲ ವಿಚಾರದಲ್ಲೂ ಕಾಂಪ್ರಮೈಸ್ ಆಗ್ತೀವಿ ಅಂತ ಹೇಳಿದ್ರು. ಇದಲ್ಲದೆ POK ಇಲ್ಲಿ ನೋಡಿ, ಪಾಕಿಸ್ತಾನ ಮತ್ತು ಭಾರತದ ತುಂಬಾ ಟಾರ್ಗೆಟ್ ಇದ್ದದ್ದು, ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಿದ್ದೇನೆಂದ್ರೆ POK ಬೇಕಾಗುತ್ತೆ, POKನ ಈ ಬಾರಿ ನಾವು ಈಸಿಯಾಗಿ ತೆಗೆದುಕೊಳ್ಬಹುದು ಅಂತ ಹೇಳಿ. ಬಟ್ ಇಫ್ ಇನ್ ಕೇಸ್ ಏನಾದರೂ ಭಾರತ POKಗೆ ಕೈ ಇಟ್ಟಿದ್ರೆ ಚೀನಾ ಕೂಡ ಅಡ್ಡ ಬರ್ತಾ ಇತ್ತು. ಕಾರಣ ಏನಂದ್ರೆ, ವೆಸ್ಟ್ POKಯಲ್ಲಿ ನಿಮಗೆ ವೆಸ್ಟ್ ಚೀನಾ POKಯಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ, ಅದು POKನ ಚೀನಾ ಕೂಡ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಚೀನಾಗೆ ಅರಬ್ಬಿ ಮೂಲಕ ವ್ಯಾಪಾರ ಬೇಕಾಗಿರುವಂಥದ್ದು, ಅರಬ್ಬಿ ಮೂಲಕ ಹೋಗಬೇಕು ಅಂದರೆ ಪಾಕಿಸ್ತಾನದ ಸುತ್ತುಕೊಡ್ಕೊಂಡೇ ಹೋಗಬೇಕಾಗಿರುವಂಥದ್ದು. ಹೀಗಾಗಿ POK ಚೀನಾ ಕೂಡ ಬೇಕಾಗಿತ್ತು, ಆದರೂ ಕೂಡ ಒಂದು ಸ್ಮಾರ್ಟ್ ಮೂವ್ ಮಾಡಿರುವಂಥದ್ದು. ಇದ್ರ ಜೊತೆಗೆ ಪಾಕಿಸ್ತಾನದ ಈ ಎಲ್ಲಾ ನಿರ್ಧಾರಗಳು ಈಗ ಸದ್ಯಕ್ಕಾಗಿರುವಂತಹ ಈ ಕದನ ವಿರಾಮವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಭಾರತಕ್ಕೆ ತುಂಬಾ ಹೆಲ್ಪ್ ಆಗಿರುತ್ತೆ ಅನ್ನುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಸಚಿನ್. ಇಫ್ ಇನ್ ಕೇಸ್ ಏನಾದರೂ ಭಾರತ ಯುದ್ಧವನ್ನ ಮಾಡಿದರೆ ಪ್ರತಿದಿನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ $2 ಬಿಲಿಯನ್ ಲಾಸ್ ಆಗ್ತಾ ಇತ್ತು ಭಾರತಕ್ಕೆ. ಹೀಗಾಗಿ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ, ಕಾದು ನೋಡಬೇಕಾಗಿರುವಂಥದ್ದು. 12ನೇ ತಾರೀಕು ಒಂದು ಮೀಟಿಂಗ್ ಕೂಡ ಇದೆ. ಮಹೇಶ್, ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ ಅಂದರೆ, ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದೆ. ಪಕ್ಕಾ ಮುಸ್ಲಿಂ ಕಂಟ್ರಿ ಆಗಿರುವಂತಹ ಸೌದಿ ಅರೇಬಿಯಾ ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದೆ, ಭಾರತದ ಜೊತೆ ಸ್ನೇಹವನ್ನು ಬಯಸ್ತಾ ಇದೆ. ಇನ್ನು ಪಕ್ಕದಲ್ಲೇ ಇರುವಂತಹ ಬಲೂಚಿಸ್ತಾನ ನಮಗೆ ಸಪ್ರೇಟ್ ರಾಷ್ಟ್ರ ಬೇಕು ಅಂದ್ಕೊಂಡು ಪಾಕಿಸ್ತಾನದ ಸೈನಿಕರ ಮೇಲೆ IED ಒಂದು ಶೆಲ್ ದಾಳಿಯನ್ನು ಮಾಡ್ತು. ಮೊನ್ನೆ ಒಂದು 15-16 ಜನ ಸೈನಿಕರನ್ನು ಸಾಯಿಸಿದ್ರು. ಈ ಕಡೆ ದುಬೈ ಕೂಡ ಒಂದು ಕಡೆ ಪಾಕಿಸ್ತಾನಕ್ಕೆ ಎಷ್ಟು ಬೇಕು ಅಷ್ಟರಲ್ಲೇ ಇದೆ. ಹಾಗಾಗಿ ಸುತ್ತಮುತ್ತ ಇರೋರೆಲ್ಲ ಶತ್ರುಗಳು, ನಾವೀಗ ಯುದ್ಧ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಪಾಪರಾಗಿ ಹೋಗ್ತೀವಿ, ಆ ಲೆಕ್ಕಾಚಾರನೂ ಮಾಡಿರಲಿಕ್ಕೆ ಸಾಧ್ಯತೆ ಇದೆ ಮಹೇಶ್. ಸಚಿನ್, ಈಗ ಇಫ್ ಇನ್ ಕೇಸ್ ಏನಾದರೂ ಯುದ್ಧ ಆಗಿದ್ದಿದ್ರೆ ಪಾಕಿಸ್ತಾನ ಕಳೆದುಕೊಳ್ಳುವಂಥದ್ದು ಏನೂ ಇರಲಿಲ್ಲ. ಕಾರಣ ಪಾಕಿಸ್ತಾನ ಈಗಾಗಲೇ ಪಾಪರ್ ಆಗಿದೆ. ಆರ್ಥಿಕತೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಥವಾ ಆ ದೃಷ್ಟಿಯಲ್ಲಿ ನೋಡಿದ್ರೆ ಪಾಕಿಸ್ತಾನ ಭಿಕ್ಷೆ ಬೇಡುವ ದೃಷ್ಟಿಯಲ್ಲಿದೆ. ಇದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಇರುವಂತಹ ಜನರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು, ಅದಲ್ಲದೆ ನಾಯಕರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವರಿಗೆ ದೇಶ ಬೇಕಾಗಿಲ್ಲ, ಧರ್ಮ ಬೇಕಾಗಿದೆ. ಯಾವ ಒಂದು ದೇಶದಲ್ಲಿ ದೇಶಕ್ಕಿಂತ ಧರ್ಮ ಹೆಚ್ಚಾಗುತ್ತೆ
ಆಗ ಆ ದೇಶ ಯಾವ ಮಟ್ಟಿಗೆ ಪಾತಾಳಕ್ಕೆ ಕುಸಿಯುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಅಲ್ಲಿ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ನೋಡಿ, ಪಾಕಿಸ್ತಾನ ಈಗ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಸಚಿನ್. ಒಂದು ಕಡೆ 100% ಪಾಕಿಸ್ತಾನವನ್ನು ತೆಗೆದುಕೊಂಡ್ರೆ 40% ಬಲೂಚಿಸ್ತಾನ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಪಾಕಿಸ್ತಾನ 2 ಭಾಗ ಆದರೆ ಬಲೂಚಿಸ್ತಾನ ಸಪ್ರೇಟ್ ದೇಶ ಆದರೆ 40% ಭೂಭಾಗ ಬಲೂಚಿಸ್ತಾನ್ಗೆ ಹೋಗುತ್ತೆ. ಅದೇ ರೀತಿಯಾಗಿ ಅಫ್ಘಾನಿಸ್ತಾನ್ ಜೊತೆಗೆ ಕೂಡ ಒಂದಿಷ್ಟು ಸಂಘರ್ಷ ಇರುವಂಥದ್ದು, ಅಲ್ಲಿರುವಂಥ ಅಲ್-ಖೈದಾ ಜೊತೆ ಕೂಡ ಒಂದಿಷ್ಟು ಸಂಘರ್ಷ ನಡೀತಾ ಇದೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಕ್ರಿಯೇಟ್ ಆಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಪಠಾಣ್ ಮುಸ್ಲಿಮರು ಕೂಡ ಈಗಾಗಲೇ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದು ಕೂಡ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಕೊಲ್ಯಾಪ್ಸ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ಯುದ್ಧ ನಡೆದಿದ್ರು ಕೂಡ ಪಾಕಿಸ್ತಾನ ಕಳೆದುಕೊಳ್ಳುವಂಥದ್ದು ಏನೂ ಇರಲಿಲ್ಲ, ಆದರೆ ಭಾರತಕ್ಕೆ ಡ್ಯಾಮೇಜ್ ಮಾಡ್ತಾ ಇತ್ತು. ಸಚಿನ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ವಿವರಣೆಗಾಗಿ. ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಉಲ್ಲಂಘನೆಯಾಗಿದೆ.